ಹಾಯ್ ಫ್ರೆಂಡ್ಸ್, ಪಡ್ಡು ದೋಸೆಗೆ ಚಟ್ನಿ ಮಾಡುವುದಂತ ಹೇಗಂತ ತೋರಿಸ್ಕೊಡ್ತೀನಿ ಸಿಂಪಲ್ಲಾಗಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಮೆಣಸಿನ್ಕಾಯಿ, ಈರುಳ್ಳಿ, ಕೊಬ್ಬರಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶೇಂಗಾ, ಆಮೇಲೆ ಪುಟಾಣಿ. ಇಷ್ಟಿದ್ರೆ ಸಾಕು. ಈಸಿಯಾಗಿ ಪಡ್ಡು ದೋಸೆ ಚಟ್ನಿ ಸೂಪರಾಗಿರುತ್ತೆ. ಅದು ಹೇಗೆ ಮಾಡೋದಂತ ತೋರಿಸ್ತೀನಿ. ಹಾಗೆ ಒಂದು ಹಂಚನ ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿಬಿಟ್ಟು ಅದಕ್ಕೆ ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಬರೋವರೆಗೂ ಹುರ್ಕೋಬೇಕು. ನೋಡ್ತಾ ಇರ್ಬೋದು ನೀವು, ಹುರ್ಕೊತಾ ಇದ್ದೀನಿ ನಾನೀಗ. ನೋಡಿ, ಕೆಂಪಗಾಗಿದೆ. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಿದೆ. ಆನಂತರ ಅದಕ್ಕೆ ಸ್ವಲ್ಪ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ, ಶೇಂಗಾ ಬೀಜನ. ನೆಕ್ಸ್ಟ್ ಬಂದುಬಿಟ್ಟು ಅದೇ ಹಂಚಲ್ಲೇ ನಾನು ಈರುಳ್ಳಿನ ಹಾಗೆ ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿನ ಹುರ್ಕೊಳ್ತೀನಿ. ಈಗ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಸ್ವಲ್ಪ ಬಣ್ಣ ಬರೋವರೆಗೂ ಹುರ್ಕೊಂಡ್ರೆ ಸಾಕು. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಇನ್ನೊಂದು ಸ್ವಲ್ಪ ಎಣ್ಣೆಯಲ್ಲೇ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿದರೆ ಬೇಗ ಫ್ರೈ ಆಗುತ್ತೆ. ಎಣ್ಣೆಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹುರಿತಾ ಇರಬೇಕು ಅದನ್ನು. ಹುರಿದ ನಂತರ ಹೇಗಾಗುತ್ತೆ ನೋಡಿ ತೋರಿಸ್ತೀನಿ ನಿಮಗೆ. ಈ ಥರ ಆಗಿದೆ ನೋಡಿ, ಹುರಿದಿದ್ದೀನಿ. ಸ್ವಲ್ಪ ಕಲರ್ ಬಂದಿದೆ ಆಲ್ರೆಡಿ. ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಕೊಬ್ಬರಿನೂ ಹಾಕ್ತಿದ್ದೀನಿ. ಕೊಬ್ಬರಿ ಇದ್ರೇ ಟೇಸ್ಟ್ ಚಟ್ನಿ. ಹಸಿ ಕೊಬ್ಬರಿ ಇರಬೇಕು. ಅದಕ್ಕೆ ಒಂದು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೆ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಪುಟಾಣಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಅದು ಹುರಿದಿಟ್ಕೊಂಡಿದ್ನಲ್ವ ಈಗ ಈರುಳ್ಳಿ ಮೆಣಸಿನ್ಕಾಯಿನ ಎಣ್ಣೆಯಲ್ಲಿ, ಅದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವು ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಒಗ್ಗರಣೆ ಹಾಕಲ್ಲ, ಮಿಕ್ಸಿಗೆ ಹಾಕ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಈಗ ಮಿಕ್ಸಿನ ಬಟನ್ ಆನ್ ಮಾಡಿಬಿಟ್ಟು ಈಗ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಚಟ್ನಿನ. ಗ್ರೈಂಡ್ ಮಾಡಿಂದ ನೋಡಿ ಈ ಥರ ಆಗಿದೆ. ಈಗ ಸ್ವಲ್ಪ ಇದಕ್ಕೆ ನಾನು ನೀರು ಆ್ಯಡ್ ಮಾಡ್ಕೊತೀನಿ. ಬೇಗ ಚಟ್ನಿ ಸಣ್ಣ ಆಗುತ್ತೆ, ಹಾಗಾಗಿ ನೀರು ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಈಗ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸ್ಟಾರ್ಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಚಟ್ನಿನ ಸಣ್ಣಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಆಗಿದೆ. ಈಗ ಸಣ್ಣಗಾಗಿದೆ, ಆಲ್ರೆಡಿ ಸ್ಮೂತ್ ಆಗಿದೆ. ಇದಕ್ಕೆ ನಾನು ಒಂದು ಬಾಣಲೆನಿಟ್ಟು ಒಗ್ಗರಣೆ ಹಾಕ್ಕೊಳ್ತೀನಿ. ಈಗ ಎಣ್ಣೆ ಕಾದಿದೆ, ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಕಾದಿದೆ, ಅದಕ್ಕೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಈಗ ಇದಕ್ಕೆ ಜೀರಿಗೆ ಸಾಸಿವೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಏನೂ ಹಾಕಲ್ಲ ನಾನು. ಇದಕ್ಕಂದ್ರೆ ಅದು ಮಿಕ್ಸಿ ಒಳಗಡೆ ಹಾಕಿರ್ತೀನಲ್ವ, ಎಲ್ಲನೂ ಚಟ್ನಿ ಅಲ್ಲಿ ಹಾಕಿದಾಗೆ ಹಾಕಿರ್ತೀನಿ. ಹಾಗಾಗಿ ಸಿಂಪಲಾಗಿ ಒಗ್ಗರಣೆ ಕೊಡ್ತೀನಿ. ನನ್ನ ಮಕ್ಕಳಿಗೆ ಈ ಥರ ಚಟ್ನಿ ಮಾಡಿದ್ರೇ ಇಷ್ಟ. ಈಗ ಎಷ್ಟೋ ಮಕ್ಕಳು ಕರಿಬೇವು ಅವನ್ನೆಲ್ಲ ತೆಗೆದು ತಿಂತಾರೆ, ಹಾಗಾಗಿ ನಾನು ಮಿಕ್ಸಿಲಿ ಹಾಕಿರ್ತೀನಿ. ನೋಡಿ, ಈಗ ಒಗ್ಗರಣೆ ಹಾಕಿದ್ದನ್ನು ಚಟ್ನಿ ಮಾಡಿದ್ನೆಲ್ಲ ಗ್ರೈಂಡರ್ಗೆ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಹಾಕಿದ್ನಲ್ವ, ಅದಕ್ಕೆ ಚಟ್ನಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿದೆ. ಸಿಂಪಲೇ, ಮಕ್ಕಳು ಏನೂ ತೆಗೆದಿಡಲ್ಲ. ಅದರೊಳಗಡೆ ಮಿಕ್ಸಿಯಲ್ಲಿ ಹಾಕಿರ್ತೀರ, ಸಣ್ಣ ಆಗಿಬಿಟ್ಟಿರುತ್ತೆ. ನೀವು ಟ್ರೈ ಮಾಡಿ, ಚಟ್ನಿ ಹೇಗಿದೆ ಅಂತ ಹೇಳಿ. ಈಸಿಯಾಗಿ ಮಾಡ್ಕೋಬೋದು, ಸೂಪರಾಗಿರುತ್ತೆ. ಪಡ್ಡು ದೋಸೆ ಆಮೇಲೆ ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಮ್ಮೆ ಟ್ರೈ ಮಾಡಿ. ಓಕೆ, ಬಾಯ್.